ಸಾಕ್ಷಿಯಂತೆ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲ ತುಂಬುವಂತೆ ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಗುಣಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆನೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆನೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತೀಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋ ಜಯಂತಿ ಅಂತ ಪುಣ್ಯ ದಿನವನ್ನ ನಾವೆಲ್ಲರೂ ಸಹ ಸಂಭ್ರಮದಿಂದ ಆಚರಿಸತಕ್ಕಂಥದ್ದು ಸಂತೋಷ. ವಾಲ್ಮೀಕಿ ಮಹರ್ಷಿಗಳು ಹೇಗೆ ಅವರು ಮಹರ್ಷಿ ಅವರು ವಾಲ್ಮೀಕಿ ಮಹರ್ಷಿಗಳು ಮೊದಲು ನಾವು ನಿಮಗೆ ಋಷಿಗಳಾಗಿದ್ದರು. ಒಬ್ಬ ಬೇಡ ಕಳ್ಳ ಸಿಕ್ಕದ್ದನ್ನು ದೋಚಿಕೊಂಡು ಹೋಗ್ತಕ್ಕಂಥ ಅಂತವರು ಹೇಗೆ ಮಹಾ ತಪಸ್ವಿ ಆಗ್ತಾರೆ, ಹೇಗೆ ಇಂಥ ಮಹಾಕಾಯವನ್ನು ಜಗತ್ತಿಗೆ ಕೊಡ್ತಾರೆ, ಇಡೀ ಜಗತ್ತನ್ನ ಗೌರವಿಸುವಂತ ಸಂಸ್ಕೃತಿಯನ್ನು ಹೇಗೆ ನಮ್ಮ ದೇಶಕ್ಕೆ ನೀಡಿದನ್ನು ನಾವು ನಿಜವಾಗೂ ಯೋಚನೆ ಮಾಡ್ತೀವಿ. ಯಾವಾಗ ಕಾಡಲ್ಲಿ ದರೋಡೆಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೀಗೆ ಪ್ರತಿ ವೃತ್ತಿ ಆಗಿತ್ತು. ವೃತ್ತಿ ಏನಪ್ಪ ಅಂದ್ರೆ ದರೋಡೆ ಮಾಡ್ತಕ್ಕಂಥದ್ದು, ಕೊಲೆ ಸುಲಿಯನ್ನು ಮಾಡ್ತಕ್ಕಂಥದ್ದು. ಅವನ ಮೊದಲೇ ಬೇಡ ಅಂದ್ರೇನು, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು, ತನ್ನ ಜೀವ ನಿರ್ವಹಣೆಗೋಸ್ಕರವಾಗಿ ಕೊಲೆ ಸುಲಿಗೆ ದರೋಡೆ ಅಂತ ಮಾಡ್ತಕ್ಕಂಥ ಕಾಯಕವನ್ನು ವೃತ್ತಿ ಆಗಿತ್ತು. ಈಗ ಎಷ್ಟೋ ವರ್ಷಗಳ ಮಾಡಿ ಜೀವನವನ್ನ ಮಾಡ್ತಕ್ಕಂಥ ಬೇಡ ಒಂದು ದಿವಸ ನಾರದರು ಭೇಟಿಯಾದರು. ಅವಾಗ ಅವನಿಗೆ ಖುಷಿಯಾಗ್ಬಿಡ್ತು, ಇವರಿಲ್ಲ ತುಂಬ ಕೊಳ ಸರಳದಾಗೆ ಸುರಕ್ಷತೆ ಇರುತ್ತೆ, ಬಹಳ ಎಲ್ಲ ಇದ್ದಿದ್ದೆಲ್ಲ ದೋಚೆ ಸಿಕ್ಕದ್ದು. ಅವರು ಗ್ರೌಂಡ್ ಇರ್ತಕ್ಕಂಥ ರಿಂಗ್ಗಳು ಬಿಡಲಿಲ್ಲ, ಅವರ ಒಂದು ಕರ್ಣಗುಡ್ಡಗಳಿರ್ತಕ್ಕಂಥ ಒಂದು ಸಲ್ಲ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಅರಿವುದು ಭೂಮಿಯ ಭಾರ ರಾಮನ ಅವತಾರ ಕಾಶರಥಿಯ ದಿವ್ಯಾತ್ಮವ ತಳೆವ ಕೌಸಲ್ಯ ಬಸಿರಿಮಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಜಹತಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಯ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಸ್ವಲ್ಪ ಬೇಕಾ ಮುಂತದೆ ಗುಂಪಿಗೆ
ಹಾಗೂ ಬೋಧಕೇತರ ಸಿಬ್ಬಂದಿಯವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ, ಇಂದು ನಾವು ನಮ್ಮ ಕಾಲೇಜಿನಲ್ಲಿ ನಮ್ಮ ಇಲಾಖೆಯ ಆದೇಶದಂತೆ ನಾವು ಇವತ್ತಿನ ದಿನ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಉಪನ್ಯಾಸಕರಾದಂಥ ಶ್ರೀ ಬಸವರಾಜ್ ಅವರು ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯ ಪ್ರಾಮುಖ್ಯತೆಯನ್ನು ಮತ್ತೆ ಅವರ ಜೀವನ ಶೈಲಿ ಯಾವ ರೀತಿಯಲ್ಲಿತ್ತು, ಅವರು ಹೇಗೆ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದರು, ಇದೆಲ್ಲ ಸವಿಸ್ತಾರವಾಗಿ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡ ಉಪನ್ಯಾಸಕರಾದಂತಹ ಸುಬ್ರಹ್ಮಣ್ಯ ಸರ್ ಅವರು ತಮ್ಮ ನಿರೂಪಣೆಯಲ್ಲೂ ಸಹ ನಮ್ಮ ವಾಲ್ಮೀಕಿಯ ಜಯಂತಿಯ ಪ್ರಾಮುಖ್ಯತೆಯನ್ನು ಸಹ ತಿಳಿಸಿದ್ದಾರೆ. ಹಾಗೇನೆ ಬಸವರಾಜ್ ಸರ್ ರವರು ಸಹ ಹಾಡಿನ ಮೂಲಕ ಇಡೀ ಒಂದು ರಾಮಾಯಣದ ದರ್ಶನವನ್ನೇ ನಮಗೆ ಮಾಡಿ ತೋರಿಸಿದ್ರು. ಇದೆಲ್ಲ ಏನು ನಮಗೆ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಮಹಾಕಾವ್ಯವನ್ನ ರಚನೆ ಮಾಡಿದಂತಹ ಒಬ್ಬ ಬೇಡ, ಅವನು ದರೋಡೆ ಮಾಡಿದಂತಹ ವ್ಯಕ್ತಿ, ಅದೇ ರೀತಿಯಲ್ಲಿ ಜನಗಳನ್ನು ಸುಲಿಗೆ ಮಾಡಿದಂತಹ ಒಬ್ಬ ವ್ಯಕ್ತಿ ಹೇಗೆ ಜಗತ್ತಿನ ಮೊದಲನೆಯ ಮಹಾಕಾವ್ಯವನ್ನ ಸಂಸ್ಕೃತದಲ್ಲಿ ರಚನೆ ಮಾಡಿದ ಆ ಕಾರಣಕ್ಕೆ ಜಗತ್ತಿನ ಆದಿಕವಿ ಅಂತ ಕರೆಸಿಕೊಳ್ಳುವ. ಜಗತ್ತಿನ ಆದಿಕವಿ ಆಗಿದ್ದರಿಂದಲೇ ನಂತರದ ಎಲ್ಲ ಕವಿಗಳು ಆತನ ಮಾರ್ಗವನ್ನೇ ಅನುಸರಿಸಿದ್ದರಿಂದ ಕವಿಕುಲದ ಮಹಾಗುರು ಅಂತ ಕರೆಸಿಕೊಳ್ಳುವ. ಜಗತ್ತಿನಲ್ಲೇ ನಿಸ್ಸಂಶಯವಾಗಿ ರಾಮನಂತಹ ಒಂದು ಆದರ್ಶ ಪಾತ್ರವನ್ನು ಸೃಷ್ಟಿ ಮಾಡಿ ಜಗತ್ತಿನ ಜನರಿಗೆ ಹೇಗೆ ಜೀವಿಸಬೇಕು ಅಂತ ಮಾರ್ಗದರ್ಶನವನ್ನ ಮಾಡಿದಂತ ಜಗತ್ತಿನ ಶಾಶ್ವತ ಕೃತಿಯಾದ ರಾಮಾಯಣದ ಕರ್ತೃ ವಾಲ್ಮೀಕಿಯವರ ಜಯಂತಿಯನ್ನ ನಾವಿವತ್ತು ಆಚರಣೆ ಮಾಡಲಿಕ್ಕೆ ಸಮಾವೇಶಗೊಂಡಿದ್ದೇವೆ. ಇದು ಬಹಳ ಸಂತೋಷದ ಸಂಗತಿ ನಮಗೆಲ್ಲ. ಎಲ್ಲ ಜಯಂತಿಗಳ ಮೂಲ ಉದ್ದೇಶ ಆಯಾ ಮಹಾಪುರುಷರ ಬದುಕು, ಬರಹ, ಸಾಧನೆಗಳು, ಅವರ ವ್ಯಕ್ತಿತ್ವದ ವಿವಿಧ ಮಜಲುಗಳು ಜನರನ್ನ ತಲುಪಬೇಕು, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ತಲುಪಬೇಕು